ಓ ಬರ್ರಿ ಫೋಟೋ. ಗಾಯ್ಸ್, ಯಾವ ಫಾಲ್ಸ್ ಇದು? ಹನುಮಾನ್ ಫಾಲ್ಸ್ಗೆ ಬಂದಿದ್ದೀವಿ. ಇಲ್ಲಿ ಕುದುರೆಮುಖದ ಹತ್ರ ಚೆನ್ನಾಗಿದೆ ನಿಜವಾಗ್ಲು. ಹನುಮಾನ್ ಫಾಲ್ಸ್ ನಾನು ನಿಮಗೆಲ್ಲ ತೋರಿಸ್ತೀನಿ, ಬನ್ನಿ ನೋಡೋರಂತೆ. ನಾವೆಲ್ಲ ಉಡುಪಿ ಬೀಚ್ ನೋಡ್ಕೊಂಡು ಕುದುರೆಮುಖ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಒಂದು ನೈಟ್ ಸ್ಟೇಗೆ ಒಂದು ಹೋಟ್ಲು ಕೂಡ ಬುಕ್ ಮಾಡ್ಕೊಂಡ್ವಿ. ಅಲ್ಲಿ ಹೋಗ್ತಾ ಮಧ್ಯದಲ್ಲಿ ನಮಗೆ ಹನುಮಾನ್ ಫಾಲ್ಸ್ ಅಂತ ಸಿಕ್ತು. ಹಂಗೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿ ಹೋಗಿದ್ವಿ. ಚೆನ್ನಾಗಿತ್ತು ಫಾಲ್ಸ್ ಕೂಡ. ಆಮೇಲೆ ಕುದುರೆಮುಖಕ್ಕೆ ಹೋಗ್ಬೇಕಾದ್ರೆ ಏನು ಸೈಟ್ ಸೀಯಿಂಗು, ಸೈಡ್ ವ್ಯೂ ಏನಿದೆ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹೋಗ್ಬೇಕಾದ್ರೆ ಬೆಟ್ಟ ಗುಡ್ಡ ಮತ್ತು ಆ ಕ್ಲೈಮೇಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅದನ್ನು ಎಂಜಾಯ್ ಮಾಡ್ಕೊಂಡು ಹೋಗಿ. ನಾವು ಸ್ಕೂಲ್ ಫ್ರೆಂಡ್ಸು 6 ಮೆಂಬರ್ಸು ಟ್ರಿಪ್ ಹೋಗಿದ್ವಿ ಆ್ಯಕ್ಚುಲಿ. ತುಂಬ ವರ್ಷಗಳೇ ಆಗಿತ್ತು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮೀಟಾಗಿ ಎಲ್ಲಾದರೂ ಹೋಗ್ಬೇಕು ಅಂತ ತುಂಬಾ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಯಾವಾಗಲೂ ಟೈಮು ಕೂಡ ಬಂದಿರಲಿಲ್ಲ. ಬಟ್ ಇವಾಗ ಬಂದಿದ್ದಕ್ಕೆ ನಾವು ಹೋಗೋಣ ಅಂತ 2 ನೈಟು ಟ್ರಿಪ್ ಮಾಡಿದ್ವಿ. ಫಸ್ಟ್ ಉಡುಪಿ ಬೀಚ್ಗೆ ಹೋಗಿ ಅಲ್ಲಿಂದ ಕುದುರೆಮುಖಕ್ಕೆ ನಾವು ಹೋಗ್ತಾಯಿದ್ವಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ವ್ಯೂ ಪಾಯಿಂಟು ಬೆಟ್ಟ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಕುದುರೆಮುಖ ನೀವು ಏನಾದರೂ ಸ್ಟೇ ಆದರೆ ಅಲ್ಲಿಂದನೇ ಮಾರ್ನಿಂಗು ನೇತ್ರಾವತಿ ಪೀಕ್ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ ಅವರೇ ಬಂದು. ಮುಂಚೆನೇ ಆದರೆ ನೀವು ಹೇಳ್ಕೋಬೇಕು. ಅದಕ್ಕೆ ನಾವು ನೇತ್ರಾವತಿ ಪೀಕ್ ಪಾಯಿಂಟ್ ಆಗಿರ್ಬೋದು, ಇನ್ನೊಂದು ಯಾವುದಾದ್ರೂ ಆಗಿರ್ಬೋದು, ಎಲ್ಲೂ ಹೋಗಲಿಲ್ಲ ನಾವು. ಅಲ್ಲೇ ಸ್ಟೇ ಇತ್ತು. ಮತ್ತು ವಾಪಸ್ಸು ಬೆಂಗಳೂರು ಬಂದ್ವಿ, ಯಾಕಂದರೆ ಟೈಮ್ ತುಂಬಾ ಕಡಿಮೆ ಇತ್ತು. ತುಂಬ ಚೆನ್ನಾಗಿತ್ತು. ನಂದು ಓವರಾಲ್ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಟ್ರಿಪ್ಪು ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಜೊತೆ ಬಂದಿರೋವಂಥ ಫ್ರೆಂಡ್ಸ್ ಯಾವ ಥರ ಇರ್ತಾರೆ, ನಮ್ಗೆ ಅಡ್ಜಸ್ಟ್ ಆಗ್ತಾರಾ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ. ನಾವು ಸ್ಕೂಲ್ ಫ್ರೆಂಡ್ಸ್ ಆಗಿದ್ದರಿಂದ ನಮಗೆಲ್ಲ ಫ್ರೀ ಹ್ಯಾಂಡ್, ತುಂಬ ಮಜಾ ಮಾಡಿದ್ವಿ. ಇನ್ನೂ 4-5 ಚೌಲ್ಟ್ ತೋರಿಸ್ರೆ ಇಲ್ಲ ಆಯ್ತದೆ. ನಮ್ಮನ್ ಫೋನ್ ತೆಗಿಸ್ಕೊಂಡ್ಬಿಟ್ಟೈತೆ ಎಲ್ಲಪ್ಪ ನನ್ ಮಗಂದು. ಅರ್ಧ ಬುಸ್ರಿ ತರ ನಿಂತವನೆ. ಅವನ್ಗೆ ನಕ್ಕನ್ ಹಿಮಾಲಯದಲ್ಲಿ ಹೋಗಿದ್ದೀನಿ ಅನ್ನೋ ತರ ಕೂತ್ಕೊಂಡವನೆ. ಅವನು ಇಲ್ಲಿ ನಮ್ ಸ್ವಾಮೀಜಿಗಳು ಟ್ರಿಪ್ ಸ್ಪಾನ್ಸರ್ ಮಾಡಿರೋರು. ಸ್ಪಾನ್ಸರ್ ಅಂತ ಹೇಳಿದ್ರು. ಸುಮ್ಮನೆ ಕರೆ ಕಟ್ಟಿಸ್ಕೊಂಡವ್ರಿ ದಯವಿಟ್ಟು ಹೆವಿ ಜಾಸ್ತಿ ಐತೆ. ಅಯ್ಯೋ ಫೋನ್ ಹಿಂಗೆ ಇಬ್ರು ನೋಡ್ಕೊಂಡಬ್ಬ ಅಮ್ಮನ್ ಅಂದಲ್ಲ ಹಾಕು ಜೋರಾಗಿ ಸ್ಪೀಕರ್ ಹಾಕು. ಯಾವ್ದಾರು ಸಾಂಗು ಫುಲ್ ಸೌಂಡ್ ಇಡೋ ಸಾಂಗ್ ಹಾಕಿ. ಈಗ ನಂಗೆ ಚಳಿ ಹೊಡಿತಾರೆ ಮ್ಯಾಮ್. ಎಲ್ಲ ವರ್ಕ್ ಐತೆ ಕ್ಲೀನಾಗೆ. ಅದು ಆಡ್ ಬರುತ್ತೆ ಅಂತ ಡೌಟ್ ಆಗ್ಬಿಡೈತೆ. ಟ್ರೈ ಮಾಡೋದ್ನ ಫುಲ್ಲು ಏರ್ ಹೊಡಿ, ಗಾಳಿ ಹೊಡಿ ಸ್ವಲ್ಪ. ಗಾಳಿ ಡ್ರೈ ಆಗ್ಬಿಡುತ್ತೆ. ನಮ್ಮದು ಎಲ್ಲ ನಿಮ್ ಶಾಪನೆ ಕಟ್ಬಿಡ್ತು ಫೋನ್ಗೆ. ಹಂಗೆ ಬಾಯ್ ಕೊಡ ನಂಗೂ ಗೊತ್ತು ಬಾಟ್ಲೆಲ್ಲ ಐತೆ ಅಂತ. ಆಡೇಳ್ರ ಯಾವ್ದು ರೆಡಿ 1 2 3 ಕೊಡು ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮಿರಿ ಬೀಜ ಸಾರ್ಗಂಗ ಸೊಪ್ಪು ನೀವಿಬ್ರು ಮಾಡಿ ತಪ್ಪು. ಗಿಲ್ಲಿ 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 ಏನ್ ದಬಾಕಿದ್ಯಾ ಹೇಳು. ಗಿಲ್ಲಿ 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 ಪಾತ್ರೆ ಮಸ್ತ್ ತಲೆ ಮಾಡಿ ಬಕೆಟ್ ದಬಾಕಿದ್ದೀನಿ. ಹಾಯ್ ಹಲೋ ಗೈಸ್, ನಾವಿವತ್ತು ಕುದುರೆಮುಖದಲ್ಲಿದ್ದೀವಿ. ಸೆಕೆಂಡ್ ಡೇ ಇದು ನಮ್ಮ ಟ್ರಿಪ್ಪಲ್ಲಿ. ಕುದುರೆಮುಖ ಅಂದರೆ ಗೊತ್ತಲ್ಲ, ಫುಲ್ಲು ಬೆಟ್ಟ ಗುಡ್ಡ ಅಂತೆಲ್ಲ ಏನಿಲ್ಲ. ಎಲ್ಲ ಕಾಫಿ ಎಸ್ಟೇಟು, ಅಡಿಕೆ ಮರ, ಆ ಕಡೆ ಎಲ್ಲ ನೋಡ್ಬೋದು. ಅಡಿಕೆ ಮರ, ಬರೀ ಅಡಿಕೆ ಮರನೇ ತುಂಬ ಜಾಸ್ತಿ ಇದೆ. ಅದರಲ್ಲಿ ಮೆಣಸು ಅದೆಲ್ಲ ತುಂಬ ಹಾಕಿದ್ದಾರೆ. ಈ ಕಡೆ ಎಲ್ಲ ನೋಡ್ಬೋದು ನೀವು. ನಾವು ಬುಕ್ ಮಾಡ್ಕೊಂಡಿದ್ದು ಕುದುರೆಮುಖ ಅಡ್ವೆಂಚರ್ ಹೋಮ್ ಸ್ಟೇ ಅಂತ. 1400 per person 1 ನೈಟಿಗೆ. ಬರೀ ಇಲ್ಲಿ ಕುದುರೆಮುಖ ಅಡ್ವೆಂಚರ್ ಹೋಮ್ ಸ್ಟೇ ಚೆನ್ನಾಗಿತ್ತು ಆ್ಯಕ್ಚುಲಿ. ನಾವು ನೆನ್ನೆ ಸುಮಾರು ನಾವು ಬಂದಿದ್ದು ಒಂದು 5 ಗಂಟೆಗೆ ಸಾಯಂಕಾಲ. ಈಗ ಆಯಿತು, ನಮ್ಮದು ಚೆಕ್ಔಟ್ ಮಾಡಬೇಕು. ಚೆನ್ನಾಗಿತ್ತು. ಓವರಾಲ್ ಎಕ್ಸ್ಪೀರಿಯನ್ಸ್ ಗುಡ್, ಚೆನ್ನಾಗಿದೆ. ರೂಮ್ಸ್ ಎಲ್ಲ ಇವಾಗಲೂ ಬನ್ನಿ ತೋರಿಸ್ತೀನಿ ನಿಮಗೆ. ಎಲ್ಲ ತುಂಬ ಚೆನ್ನಾಗಿದೆ ರೂಮ್ಸ್ ಎಲ್ಲ ಆ್ಯಕ್ಚುಲಿ. ಓಕೆ, ಅಲ್ಲಿಂದ ನೀವು ಎಂಟ್ರಿ ಆದರೆ ಇಲ್ಲಿ ಒಂದು 3 ರೂಮ್ ಇದೆ. ಆ ಕಡೆ ಒಂದು 2 ರೂಮ್ ಇದೆ. ಇನ್ನೂ ಒಂದು 2 ಫ್ಯಾಮಿಲಿ ಬಂದಿದೆ. ಅವ್ರು ಆಲ್ರೆಡಿ ಟ್ರೆಕ್ಕಿಂಗ್ ಅಂತ ಹೋದರು ನೇತ್ರಾವತಿ ಪೀಕ್ ಪಾಯಿಂಟಿಗೆ ನೋಡೋಕೆ ಅಂತ ಹೇಳ್ತು. ನೋಡ್ಬೋದು ಇಲ್ಲಿ ಚೆನ್ನಾಗಿದೆ ನೋಡಿ. ಎಲ್ಲ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ.
ಎಲ್ಲ ಫುಲ್ಲು ಕಾಫಿ ಜಾಸ್ತಿ ಎಲ್ಲ ಕಾಫಿ, ಅಡಿಕೆ, ಮೆಣಸು, ಏಲಕ್ಕಿ, ಮೆಣಸು ಎಲ್ಲ ತುಂಬ ಜಾಸ್ತಿ ಈ ಕಡೆ ಆ್ಯಕ್ಚುಲಿ. ಯಾಕಂದರೆ ಇಲ್ಲಿ ವೆದರು ಕ್ಲೈಮೇಟು ಸಪೋರ್ಟ್ ಮಾಡುತ್ತೆ. ಹೆಂಗಿದೆ ಅಂದರೆ ಆ್ಯಕ್ಚುಲಾಗಿ ಹೆಂಗಿದೆ ನೋಡಿ, ವೀಗು ಹೆಂಗೆ ನೋಡಿ ಗಾಯ್ತು ವೀಗು ಇಲ್ಲಿ ತುಂಬ ಚೆನ್ನಾಗಿದೆ. ಒಂದೆರಡು ಬೆಟ್ಟದ ಮಧ್ಯದಲ್ಲಿ ನಾವು ಇದೀವಿ ಅಂತ ಅನಿಸ್ತಾ ಇದೆ. ಈಗ ನೀವು ನೋಡ್ಬೋದು ಗಾಯ್ಸ್, ಬನ್ನಿ. ಕಾಫಿ ಪ್ಲ್ಯಾಂಟು ಅದು ಇದು ಅಂತೆಲ್ಲ ಹೇಳ್ತಿರ್ತಾರಲ್ಲ, ಕಾಫಿ ಗಿಡ ಅಂತ. ಆ್ಯಕ್ಚುಲಿ ಕಾಫಿ ಗಿಡ ಇದೆ ಗಾಯ್ಸ್, ಬನ್ನಿ ತೋರಿಸ್ತೀನಿ. ಇದೇ ಕಾಫಿ ಬೀಜ ಆ್ಯಕ್ಚುಲಾಗಿ ಈ ಥರ ಇರುತ್ತೆ. ಇದನ್ನು ತೆಗ್ದು ಆಮೇಲೆ ಒಣಗಿಸ್ಬಿಟ್ಟು ಎಷ್ಟಿದೆ ನೋಡಿ ಗಾಯ್ಸ್ ಇದೆಲ್ಲ. ಆಮೇಲೆ ಕಾಫಿ ಬೀಜ ಅಂತ ಮಾರ್ಕೆಟಿಗೆ ಹೋಗುತ್ತೆ. ಆಮೇಲೆ ಇಲ್ಲೆಲ್ಲ ನೋಡ್ಬೋದು, ಬೇಕಂದರೆ ಇದು ಮೆಣಸು ಹಾಕಿರೋದು ಗಾಯ್ಸ್. ಇದರಲ್ಲಿ ಅಡಿಕೆ ಇದೆ, ಇದೆಲ್ಲ ನೋಡ್ಬೋದು. ಇದು ಮೆಣಸು ಹಾಕಿದೆ, ನೋಡ್ಬೋದು ನೀವು. ಅಡಿಕೆ ಮರ ಎಷ್ಟಿದೆ ನೋಡಿ ಗಾಯ್ಸ್. ಅಲ್ಲಿ ಮುಂದೆ ಎಲ್ಲ ಹಾಕಿದ್ದಾರೆ ನೋಡಿ. ಆಮೇಲೆ ಮೆಣಸು ಇಲ್ಲೊಂದು ಹಾಕಿದ್ದಾರೆ, ಅದು ಎಲ್ಲೆಲ್ಲಿ ಇದೆ ಎಲ್ಲ ಮೆಣಸಿದೆ. ಇಲ್ಲೂ ನೋಡ್ಕೋಬೋದು, ಇದ್ರಲ್ಲಿದೆ. ಸರಿ ಬನ್ನಿ, ನಾವು ಇದ್ದಿದ್ದು ರೂಮ್ ತೋರಿಸ್ತೀನಿ ನಿಮಗೆ, ಬನ್ನಿ. ಲಾಸ್ಟ್ ರೂಮ್ ತೋರಿಸಲ್ಲ? ಹಾಂ, ಲಾಸ್ಟ್ ರೂಮ್ಗೆ. ಹಾಂ ಬನ್ನಿ. ವಾಟರ್ ಫಾಲ್ಸ್ ತೋರಿಸ್ತಿಲ್ಲ? ಹಾಂ ಹೋಗೋಣ. ಆ್ಯಕ್ಚುಲಿ ನಾವು ಬಂದಿದ್ದು ಗೈಸ್ 6 ಮೆಂಬರ್ಸು. ನಾವು ಬುಕ್ ಮಾಡ್ಕೊಂಡಿದ್ದು. ಇದರಲ್ಲಿ ಒಂದು 8 ಬೆಡ್ ಇದೆ. ನಮಗೆ ಇತ್ತು ಗೈಸ್ ನಮ್ಮ ಸ್ಟೇ. ಅಷ್ಟೊಂದೇನು ಎಕ್ಟಿಂಗ್ ಅಂತ ನಂಗೆ ಅನಿಸಿಲ್ಲ. ತುಂಬ ಚೆನ್ನಾಗಿದೆ, ಎಲ್ಲ ಇದೆ. ಬನ್ನಿ ರೂಮ್ ತೋರಿಸ್ತೀನಿ ಹೇಗಿದೆ ಅಂತ. ತುಂಬ ಒಳ್ಳೆ ವ್ಯೂ ಹಿಂದೆ. ನಿಜ ಹೇಳ್ತೀನಿ, ಇಲ್ಲಿ ನೋಡಿ ಕೆಳಗಡೆ ಜರಿ ಇದೆ. ನೆನ್ನೆ ಈವ್ನಿಂಗು ಜರೀಲೆಲ್ಲ ಫುಲ್ಲು ಮಜಾ ಮಾಡಿದ್ವಿ. ಅಲ್ಲೇ ಇದ್ವಿ ಒಂದು 2-3 ಅವರ್ಸು. ತುಂಬ ಮಜಾ ಮಾಡಿದ್ವಿ ಜರೀಲಿ. ಅಲ್ಲಿ ಹಿಂದೆಗಡೆ ಇದಾಕಿದ್ದಾರೆ ನೋಡಿ, ಈ ಕಾಂತಾರ ಮೂವಿಲೆಲ್ಲ ಬರುತ್ತಲ್ಲ, ಈಗ ನೋಡ್ಕೊಂಡು ಹೋದ್ರೆ ಒಂದು ಸೀನ್ ಬರುತ್ತಲ್ಲ, ಅಲ್ಲಿ ಇದಾಗ ಹಾಕಿದ್ರು. ತುಂಬ ಚೆನ್ನಾಗಿದೆ. ಅಲ್ಲಿ ಇಳಿದ್ಬಿಟ್ಟು ಆ ಕಡೆ ಇಳಿಯೋಕ್ಕೆ ಅಂತ ಹಾಕಿದ್ದಾರೆ, ಕುತ್ಕೊಳ್ಳೋಕಲ್ಲೆಲ್ಲ ಮಾಡಿದ್ದಾರೆ. ಹಾಕಿದ್ರು ತೋರಿಸ್ತೀನಿ ಅದನ್ನು, ಬನ್ನಿ. ಹಾಂ, ಲೈಟ್ ಏನು ಮೇಡಮ್ ಮೋನಿಶ್ ಯಾರೇ ಈ ಕಡೆ ಲೈಟ್ ಅನ್ನು ಹಂಗೆ. ನಮ್ಮ ರೂಮ್ ಈ ಥರ ಇತ್ತು, ವ್ಯೂ ಪಾಯಿಂಟು. ಇಲ್ಲಿಂದ ಬೆಳಿಗ್ಗೆ ಎದ್ದು ಬಂದರೆ ಹಿಂಗೆ ಹಾಕಿ ತಗೊಂಡು ನೋಡ್ತಾ ಇದ್ರೆ ಏನೋ ಒಂದು ಸ್ವರ್ಗ ಆಗೈತೆ ನಿಜವಾಗ್ಲೂ. ಹಾಂ, ಓಕೆ ಬಾ. ಈ ಥರ ಇದೆ ಡೋರು, ಸ್ಲೈಡ್ ಡೋರ್ಗೆ ಸ್ಲೈಡ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ. ಎಲ್ಲ ಕರ್ಟೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಪ್ರೈವಸಿಗೆ ಅಂತ. ಹಿಂಗೆ ಬಂದರೆ ಇಲ್ಲ ಎಲ್ಲ ಡಬಲ್ ಬೆಡ್ಡು. ಈ ಕಡೆ 3 ಇದೆ, ಈ ಕಡೆ 3 ಇದೆ. ನಾವು ಬಂದಿದ್ದು 6 ಜನ, ಕಂಫರ್ಟೇಬಲ್ ಆಗಿತ್ತು. ಇನ್ನೂ 10 ಜನ 12 ಜನ ಬಂದರು, ಕಂಫರ್ಟೇಬಲ್ ಆಗಿದೆ ಇಲ್ಲಿ. ಆಮೇಲೆ ನಮಗೆ ಪ್ರೊಜೆಕ್ಟರ್ ಹಾಕೊಟ್ಟಿದ್ರು. ನಿನ್ನೆ ಮ್ಯಾಚ್ ಇದೆ ಆ್ಯಕ್ಚುಲಿ, ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಮ್ಯಾಚ್ ನೋಡಿದ್ದು ಇಲ್ಲೇ. ತುಂಬ ಚೆನ್ನಾಗಿ ಬಂದಿದೆ. ವೈಫೈ ಸಹ ಇದೆ. ವಾಶ್ರೂಮ್ ಈ ಥರ ಇದೆ. ತುಂಬ ಚೆನ್ನಾಗಿದೆ, ಇದೆಲ್ಲ ನೋಡ್ಬೋದು. UPS ಕೊಟ್ಟಿದ್ದಾರೆ, ಆಮೇಲೆ ವೈಫೈ ಹಾಕಿದ್ದಾರೆ, ನೀವು ನೋಡ್ಬೋದು. ಆಮೇಲೆ ವಾಶ್ರೂಮ್ ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿದೆ ವಾಶ್ರೂಮು. ಇಲ್ಲೇ 2 ಒಂಥರ, ಇಲ್ಲೇ ಬಾತ್ರೂಮ್ ಕೂಡ ಇದೆ, ಎಲ್ಲ ಸ್ನಾನ ಮಾಡ್ಬೋದು. ಬಿಸಿನೀರು ಎಲ್ಲ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಇದೆ ನಿಜವಾಗ್ಲು. ಅಂದರೆ ಕೊಟ್ಟಿರೋ ದುಡ್ಡಿಗೆ ಏನು ಮೋಸ ಇಲ್ಲ. 1400 ನಾವೇನು ಕೊಟ್ಟಿದ್ದೀವಿ ಪರ್ ಪರ್ಸನ್. ಇದರಲ್ಲಿ ರಾತ್ರಿ ಊಟ ಮತ್ತು ಬೆಳಿಗ್ಗೆ ನಾಷ್ಟ ಇನ್ಕ್ಲೂಡೆಡ್. ಈ ಕಡೆ ಒಂದು ಬಾತ್ರೂಮ್ ಇದೆ, ಸೇಮ್ ಇದೆ ಗೈಸ್. ಅದೇ ಯಾವ ಥರ ಆಯಿತು ಇದು ಅಷ್ಟೇ ಸೇಮ್ ಇದೆ. ಇದೊಂದು ಬಾತ್ರೂಮು, ಇದು ವಾಶ್ ಬೇಸಿನ್ ಇದೆ, ಜರಿ ಇದೆ. ಒಂದು ಜರಿ ತೋರಿಸ್ತೀನಿ ನೋಡೋಣ. ಕಪಲ್ಸ್ ಏನಾದ್ರು ಬಂದರೆ ಗೈಸ್ ಸಪ್ರೇಟ್ ಇಲ್ಲಿ ಕಪಲ್ಸ್ಗೆ ಅಂತಲೇ ರೂಮ್ ಇದೆ. ಇಲ್ಲಿ ಇದು ತುಂಬ ಚೆನ್ನಾಗಿದೆ, ಸಿಂಗಲ್ ಬೆಡ್ ಕಪಲ್ಸ್. ಇದು ಚೆನ್ನಾಗಿದೆ. ಫೈರ್ ಕ್ಯಾಂಪ್ ಬೇಕು ಅಂದರೆ ಅಲ್ಲಿ ಒಂದು ಕಾಮನ್ ಫೈರ್ ಕ್ಯಾಂಪ್ ಇದೆ. ಇಲ್ಲಿ ಸಪ್ರೇಟಾಗಿ ಬೇಕು ಅಂದರೆ ಇಲ್ಲಿ ಮಾಡ್ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಮನೆ ಜರಿ ತೋರಿಸ್ತೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರೇ ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ. ಆ್ಯಕ್ಚುಲಿ ಇವ್ರದ್ದು ಕಾಫಿ ಆ ಕಡೆ ತೋಟ ಇದೆ, ಅಲ್ಲಿ ಹೋಗಕ್ಕೆ ಮಾಡ್ಕೊಂಡಿರೋದು. ಜೊತೆಗೆ ಇಲ್ಲಿ ಬಂದಿರೋ ಟೂರಿಸ್ಟ್ಗಳಿಗೂ
ಒಂದು ಒಳ್ಳೆ ಸ್ಟೇ ಕೊಡೋದಕ್ಕೆ ಮಾಡಿರೋದು. ಚೆನ್ನಾಗಿ ನೋಡಿ ಈ ಕಡೆಯಿಂದ ಎಲ್ಲ ಇದು ಅಡಿಕೆ ಮರ ಹಾಕಿದೆಲ್ಲ ಕಡ್ದು ಹಾಕಿರೋದು ತುಂಬ ಚೆನ್ನಾಗಿದೆ. ಈ ಕಡೆ ಹೋದ್ರೆ ಕಾಫಿ ತೋಟ ಇಲ್ಲೆಲ್ಲ ನೋಡ್ಬೋದು. ಅದೇರಿ ಒಳಗಡೆ ಇಳ್ಕೊಂಡು ಹೋಗ್ಬೋದು. ಈ ಕಡೆ ಇಲ್ಲ ಆ ಕಡೆ ತೋಟ ಈ ಕಡೆ ಓಕೆ ಗಾಯ್ಸ್, ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಅದೆಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.